ಮಲ್ಟಿ ವರ್ಕ್ ಆಗುವಂಥದ್ದು ಇಲ್ಲಿ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನಮಗೆ ಡಿಫ್ರೆಂಟ್ ಬಳ್ಳೆಲ್ಲ ಹಾಕಿ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಇವರು. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಇರೋದು ಬೆಂಗಳೂರು ಚಿಕ್ಕಪೇಟೆ. ನಾನು ಇಲ್ಲಿ ಬೇರೆ ವರ್ಕ್ಗೆ ಬಂದಿದ್ದಾಗಿತ್ತು. ಸೊ ಹಾಗೆ ನಾವು ಒಂದು ಇಲೆಕ್ಟ್ರಿಕಲ್ ಶಾಪ್ ಅಂದರೆ ನಮ್ಮದು ಲೈಟಿಂಗ್ ಪಿಕ್ಸೆಲ್ LED ಎಲ್ಲಿ ಸಿಗುತ್ತೆ ಆ ಮಾರ್ಕೆಟ್ ನೋಡೋಕ್ಕೆ ಬಂದಿದ್ದೆ. ಸೊ ಎಲ್ಲ ಅಂಗಡಿ ಕ್ಲೋಸ್ ಇದೆ, ನಾವು ಮಾರ್ನಿಂಗ್ ಟೈಮ್ ಬಂದಿರೋದು. ಹಾಗೆ ನಾವು ಇವಾಗ ಶಾಪ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಚಿಕ್ಕಪೇಟೆಯಲ್ಲಿ ಇರುವಂಥದ್ದು. ಹಾಗೆ ನೋಡೋಣ, ಇಲ್ಲಿ ಇವಾಗ ಓಪನ್ ಆಗಿದೆ. ಸೊ ಇಲ್ಲೆಲ್ಲ ನಾವು ಫಿಕ್ಸಲ್ LEDಗಳನ್ನು ನೋಡ್ಬೋದು. ಹಾಗೆ ತುಂಬ ಡೆಕೋರೇಟಿವ್, ಮನೆಗೆ ಡೆಕೋರೇಟಿವ್ ಇರುವಂಥ ಎಲ್ಲ ಪ್ರಾಡಕ್ಟ್ ಇಲ್ಲಿವೆ. ಹಾಗೆ ನೋಡ್ಬೋದು, ಇವೆಲ್ಲ ಫಿಕ್ಸಲ್ ಕೂಡ ಸೈಡಲ್ಲಿದೆ. ಹಾಗೆ ಅದ್ರ ಜೊತೆ ಇಲ್ಲಿ ನಾವೇನು ಹೇಳ್ತೀವಿ, ಒಂದು ನಾರ್ಮಲ್ ಆಗಿರುವಂಥ ಬೆಲ್ಟ್ಗಳನ್ನು ನೋಡ್ಬೋದು. ಅದ್ರ ಜೊತೆಯಲ್ಲಿ ಸಿಂಗಲ್ ಕಲರ್ನ ಫುಲ್ ಆಲ್ರೆಡಿ ರೆಡಿ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಅದ್ರ ಜೊತೆಗೆ ದೀಪಗಳು ಅದು ಇದು ಅಂತ ತುಂಬಾ ಅದು ಇದು ಐಟಮ್ಗಳಿವೆ. ಇಲ್ಲಿ ರೇಟ್ ನಾವೀಗ ಹುಬ್ಳಿ ಅಲ್ಲಿ ಇಲ್ಲೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ವೆರೈಟಿಗಳನ್ನು ನೋಡ್ಬೋದು. ಹಾಗೆ ರೇಟು ಒಂದೇ ಥರ ಇದೆ ಇಲ್ಲಿ, ಆದರೆ ಕೆಲವೊಂದೆಲ್ಲ ಪ್ರಾಡಕ್ಟ್ಗಳ ರೇಟ್ ಕಡಿಮೆ ಇದೆ. ಇದು ಫುಲ್ ಡೆಕೋರೇಟಿವ್ ಐಟಮ್ ಅಂತೂ ತುಂಬಾ ಜಾಸ್ತಿ ಇದೆ, ಅದನ್ನು ನೋಡ್ಬೋದು. ಪಿಕ್ಸೆಲ್ LED ಕೂಡ ತುಂಬಾ ಡಿಫ್ರೆಂಟ್ ಕ್ವಾಲಿಟಿಯಲ್ಲಿ ಇಲ್ಲಿ ನೋಡ್ಬೋದು. ನೋಡಿ, ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ಡೆಕೋರೇಟಿವ್, ಮನೆಗೆ ಡೆಕೋರೇಟಿವ್ ಏನು ಐಟಮ್ ಇದೆ ಅದು ಆ ಪ್ರಾಡಕ್ಟನ್ನು ನೋಡ್ಬೋದು. ಇಲ್ಲಿ ಬಲ್ಕಿ ನಾವು ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಮಗೆ ರೇಟ್ ತುಂಬಾ ಕಡಿಮೆ ಆಗುತ್ತೆ. ಶಾಪ್ಗಳಲ್ಲಿ ಮಾರ್ಬೋದು, ಇಂಥವೆಲ್ಲ ಡೆಕೋರೇಟಿವ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಮನೆಯಲ್ಲೆಲ್ಲ ಮಾರ್ಬೋದು. ಇಲ್ಲಿ 12 ವೋಲ್ಟ್ ನಮಗೆ ವೆಹಿಕಲ್ಗೆ ಹಚ್ಚೋದು, ಈ ಥರ ಬ್ಯಾಕ್ ಸೈಡಲ್ಲಿ ಆ ಥರದ್ದೆಲ್ಲ ಇದನ್ನು ನೋಡ್ಬೋದು. ಇದನ್ನು ಲೈಟಿಂಗಲ್ಲೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಡಿಫ್ರೆಂಟ್ ಆಗಿದೆ ಲೈಟಿಂಗ್ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ. ಇಂಥವೆಲ್ಲ ದೊಡ್ಡದಾಗಿ ಇರುವಂಥದ್ದೆಲ್ಲ ಇಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ. ಹಾಗೆ ನಿಮಗೆ ಅಡ್ರೆಸ್ ಬೇಕಾದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಡ್ರೆಸ್ ಕೂಡ ಕಳಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ನಾವು ಸಿಂಗಲ್ ಕಲರೇ ಆಲ್ರೆಡಿ ಫುಲ್ ರೆಡಿಯಾಗಿರೋದು ಕೂಡ ಇಲ್ಲಿ ನೋಡ್ಬೋದು. ನಾವು ನೋಡಿ, ಬಳ್ಳೆಲ್ಲ ಹಾಕಿ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಇವರು. ನಮ್ಮ ಮೊದಲು ಹೇಳ್ದಂಗೆ ತುಂಬಾ ವೆರೈಟಿ ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಇನ್ನೊಂದು ಶಾಪ್ ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಎಲ್ಲಿ ನಾವು ಯಾವ ಶಾಪ ಹೋದರೂ ಇಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲ ಶಾಪಲ್ಲಿ ಒಂದೇ ಥರ ನೋಡ್ಬೋದು. ಯಾಕಂದರೆ ಎಲ್ಲ ಲೈಟಿಂಗ್ ಪ್ರಾಡಕ್ಟ್ ಎಲ್ಲಗಳನ್ನು ಎಲ್ಲ ಥರ ನೋಡ್ಬೋದು. ಹಾಗೆ ಇಲ್ಲಿ ತೋರಣ ಆಲ್ರೆಡಿ ಸಿಂಗಲ್ ಸ್ಟ್ಯಾಂಡಲ್ಲಿ ರೆಡಿಯಾಗಿದೆ. ಹಾಗೆ ಸಿಂಗಲ್ ಸ್ಟ್ಯಾಂಡಲ್ಲಿ ಇವಾಗ ಡಿಫ್ರೆಂಟ್ ಆಗಿರುವಂಥದ್ದು ಕೂಡ ಬಂದಿದೆ, ಅದನ್ನು ನಾನು ನಿಮ್ಮ ಕಡೆ ನಂತರ ತೋರಿಸ್ತೀನಿ ನಂತರ. ಹಾಗೆ ನೀವು 12 ವೋಲ್ಟಲ್ಲಿ ಇಲ್ಲೆಲ್ಲ ನೋಡ್ಬೋದು. ಆಲ್ರೆಡಿ ಇಲ್ಲಿ ಇರುವಂಥ ಎಲ್ಲ ಶಾಪ್ಗಳು ಎಲ್ಲ ಲೈಟಿಂಗ್ಗಳದೇ ಸಹಿ. ಹಾಗೆ ನಾವು LED ಪಾರ್ ತೋರಿಸ್ತಾ ಇದ್ದೀನಿ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈಗಲೇ ಡಿಸ್ಪ್ಲೇ ಇಟ್ಟಲ್ಲೇ ಡ್ಯಾಮೇಜ್ ಆಗಿದೆ. ಹಾಗೆ ನಾವಿಲ್ಲೆಲ್ಲ ನೋಡೋದೆಲ್ಲ ಮನೆಗಳಲ್ಲಿ ಯೂಸ್ ಮಾಡುವಂಥದ್ದು ಎಲ್ಲ ಡೆಕೋರೇಟಿವ್. ಹಾಗೆ ನಾನು ಇವಾಗ ಫಿಕ್ಸಲ್ ತೋರಿಸ್ತಾ ಇದ್ದೀನಿ. ಫಿಕ್ಸಲ್ ಆಲ್ರೆಡಿ ಇವಾಗ ಸೆಟ್ ಮಾಡಿದ್ದೆ, ಅದನ್ನು ಇವಾಗ ಚೆಕ್ ಮಾಡ್ತಿರೋದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಅಡ್ಯಾಪ್ಟ್ರ್ ಕೂಡ ನೋಡ್ಬೋದು ಇಲ್ಲಿ 5 ವೋಲ್ಟ್ SMP/S. ಅದ್ರ ಜೊತೆ ನಾವಿಲ್ಲಿ ಪಾರ್ ಲೈಟು, ಅದ್ರ ಜೊತೆಯಲ್ಲಿ ಇಲ್ಲಿ ಡೆಕೋರೇಟಿವ್ ಮಟೀರಿಯಲ್ಸು ಅವನ್ನೆಲ್ಲ ನೋಡ್ಬೋದು. ಹಾಗೆ ನಾವಿಲ್ಲಿ ಆರ್ಡಿನರಿ LED ಕೂಡ ನೋಡ್ಬೋದು. ರೆಕ್ಟಿಫೈಯರ್, ನಾವು ಬ್ರಿಡ್ಜ್ ರೆಕ್ಟಿಫೈಯರ್ ನಾವು ಯೂಸ್ ಮಾಡಿಕೊಂಡು ಸೆಟ್ಗಳನ್ನು ಆನ್ ಮಾಡ್ತೀವಲ್ಲ, ಅದನ್ನು ಕೂಡ ನೋಡ್ಬೋದು. ಅದ್ರ ಜೊತೆ ನಾನು ಸಿಂಗಲ್ ಸ್ಟ್ಯಾಂಡಲ್ಲಿ ಮಲ್ಟಿ ವರ್ಕ್ ಆಗುವಂಥದ್ದು ಇಲ್ಲಿ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನಮಗೆ ಡಿಫ್ರೆಂಟ್ ಕಲರ್ ಬರುತ್ತೆ. ಅಂತ ಹೇಳಿದ್ರೆ ಜಸ್ಟ್ ಅದು ಏನು ಪ್ರೋಗ್ರಾಮಿಂಗ್ ಇರುತ್ತೆ ಅದೇ ಥರ ಲೈಟ್ ಬರ್ತಾ ಇರುತ್ತೆ. ಅಂದರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ ಆನ್ ಆಗಿರುವಂಥದ್ದು ಇದು. ಅಂದರೆ ನಾವೇನು 12 ವೋಲ್ಟ್ ನಾವು ಕೊಟ್ಟದ ಮೇಲೆ ಈ ಥರ ಮಲ್ಟಿ ಕಲರ್ ಬ್ಲಿಂಕ್ ಆಗುವಂಥದ್ದು ಅಷ್ಟು ಸಿಸ್ಟಮ್ ಇದರಲ್ಲಿ ಇದೆ. ಸೊ ಇದನ್ನು ನೀವು ಹೊಸದಾಗಿ ಇಲ್ಲಿ ನೋಡ್ಬೋದು. ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಹೊರಗಡೆ ಎಲ್ಲ ಲೋಕಲಲ್ಲೂ ಸಿಗ್ಬೋದು. ನಿಮ್ಗೆ ಇದು ಬೇಕು ಅಂತ ಹೇಳಿದ್ರೆ ಬೆಂಗಳೂರೇ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸದ್ಯ. ಹಾಗೆ ನಾವು ಸಿಂಗಲ್ ಸ್ಟ್ಯಾಂಡಲ್ಲಿ ಎಲ್ಲ ಥರ ನೋಡ್ಬೋದು. ಹಾಗೆ ನಾವು ಇವಾಗ ಒಂದು ಲೈಟಿಂಗ್ಗಳ ಶಾಪಿಗೆ ಬಂದಿದೆ. ಅಂದರೆ ನಮ್ಮದು ಇವಾಗ ನಾವು LED ಪಾರ್ ಮತ್ತು ಮೂವಿಂಗ್ ಇವೆಲ್ಲ ಅವೈಲೇಬಲ್ ಇರುವಂಥ ಶಾಪಿಗೆ ಇಲ್ಲೇ ಚಿಕ್ಕಪೇಟೆಯಲ್ಲಿ ಇರುವಂಥದ್ದು. ಸರೌಂಡಿಂಗ್ ಎಲ್ಲ ನೀವು ಚಿಕ್ಕಪೇಟೆಗೆ ಬಂದರೆ ಸರೌಂಡಿಂಗ್ ಎಲ್ಲ ಶಾಪ್ಗಳನ್ನು ನೋಡ್ಬೋದು. ಈ ಥರ ಫುಲ್ ಡಿಸ್ಪ್ಲೇ ಬೋರ್ಡ್ಗಳಾಗಲಿ, ನಾರ್ಮಲ್ ಆಗಿರುವಂಥ ಶಾಮಿಯಾನಕ್ಕೆ ಅಥವಾ ಲೈಟಿಂಗ್ಸ್ ಅವ್ರು ಯೂಸ್ ಮಾಡುವಂಥ ಎಲ್ಲ ಮಟೀರಿಯಲ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದ್ರ ಜೊತೆ ನಾವು ಲೈಟಿಂಗ್ ಸ್ಟ್ಯಾಂಡ್ಗಳನ್ನು ಇಲ್ಲಿ ಅವೈಲೇಬಲ್ ಇರುತ್ತೆ. ಬೇಕಾದೆಲ್ಲ ಮಟೀರಿಯಲ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಬೋದು.